ಸಾಬ್ರ ನಮಸ್ಕಾರ. ನಮಸ್ಕಾರ. ಈಗ ಬಂದ್ರ್ಯಾ? ಬಂದೆ. ಓಹೋ ಯಾರ್ದ ಕಟ್ತಾ ಇರೋದು ಲಾಲಣ್ಣ? ಹಾಂ ಸಾಬ್ರಿ ಎಷ್ಟ ಒಂದು ಜೊತೆ ಲಾಲ ಕಟ್ಟಕ್ಕೆ? 900 ರೂಪಾಯಿ. 900 ರೂಪಾಯಿ. ಯಾವ್ಯಾವ ಊರ್ಲಿ ಕಟ್ತಾರಿ? ಸುಮಾರು ಯಳಂದ್ರ ಸುತ್ತಮುತ್ತ ಕಟ್ತೀನಿ. ಎಷ್ಟು ವರ್ಷದಿಂದ ಕಟ್ತೀರಿ ಸಾಬ್ರ? 40 ವರ್ಷದಿಂದ ಕಟ್ತಾ. 40 ವರ್ಷದಿಂದ ಕಟ್ತಿದ್ದೀರಿ. ನಾವು ಒಂದು ಸ್ಕೂಟ್ರ ಕಾರ ಏನ ತಕ್ಕರ ಇರಗಂಟು ಅಬ್ಜಿತ ಮಾಡಬೇಕು. ಹೌದು. ಈ ಹಸುಗಳ ದನಗಳ ತಕ್ಕಂದ್ರೆ ಈ ಗೇ ಎತ್ತುಗಳು ತಕ್ಕಂದ್ರೆ ನಾವು ಇರಗಂಟು ನಮ್ಮ ಮಕ್ಕ ಎಲ್ರೂ ನಮ್ಮ ಹಾಲು ಬೆಣ್ಣೆಯಿಂದ ಹಿಡಿದು ನಮ್ಮ ಭೂಮಿನ ಬಂಗಾರ ಮಾಡೋಗಂಟು ದನಗಳು ನಮಗೆ ಕಾಪಾಡ್ತಾ ಸ್ವಾಮಿ. ಇನ್ನ ಬಾವಾಜಿ ನಮ್ಮ ಬಾವಾಜಿ ಅವರು ಪಾಪ ದನಗಳ ಕಂಡ್ರೆ ಭಾಳ ಪ್ರೀತಿ ಅವ್ರು ಇಬ್ಬರಿಗೂ. ಅವ್ರು ಹೆಂಗೆ ಸಲ್ಕರಣೆ ಮಾಡ್ಕೊತಾರೆ, ದಿನ ಸ್ನಾನ ಮಾಡೋದು ಊಟ ಮಾಡೋದು ಎಲ್ಲ ಸಲ್ಕರಣೆ ಮಾಡ್ಕೊತಾರೆ. ಹಂಗೆ ದನ ಕರುಗಳು ಸಾಕಿರೋರು ಅವರು ತಿಂಗಳು ಒಂದ್ಸರಿ ಅಲ್ಲಿ ಆಳ ಕಟ್ಸೋದು, ಅವಕ್ಕೆ ಸ್ನಾನ ಮಾಡಿಸೋದು, ಹಿಂಡಿ ಬೂಸ ನುಚ್ಚು ಕೊಟ್ಕೊಂಡು ಅವನ್ನ ಸಾಪಾಡ್ತಾರೆ. ಯಾಕಂದ್ರೆ ಅವು ಬೆಳಗಿನ ಸಣ್ಣ ಗಂಟ ಅವ್ರನ್ನ ಅವ್ರ ಸಂಸಾರನ ಕಾಪಾಡ್ತವೆ. ಆ ಉದ್ದೇಶಕ್ಕೆ ಅವರು ಈ ಥರ ಸೇವೆಗಳು ಮಾಡಬೇಕು. ನಮ್ಮ ರಾಜ್ಯಾದ್ಯಂತ ತುಂಬ ಜನ ಈ ಥರ ದನ ಕರುಗಳು ಸಾಕೋರೆ, ಪ್ರೀತಿ ವಿಶ್ವಾಸ ಇಟ್ಕೊಂತಾರೆ. ಅವರೆಲ್ಲರೂ ಒಳ್ಳೇದಾಗಲಿ, ಭಗವಂತ ಆಯ್ಸರಿಗೆ ಕೊಡಲಿ. ಈ ಸಾಬ್ರು ಇವರು ತುಂಬ ಒಂದು 40 ವರ್ಷದಿಂದ ಕಟ್ತಾ ಇದ್ದಾರಂತೆ. ಮುಸ್ಲಿಮ್ಸ್ಗಳಲ್ಲಿ ಈ ಥರ ಬಸವಣ್ಣ ಸೇವೆ ಮಾಡ್ತಕ್ಕಂಥವ್ರು ಅವರೇ. ಒಂದಷ್ಟು ಜನ ಬೇರೆ ಬೇರೆ ಕಸುಬು ಮಾಡೋರು ಅವರೇ. ಇವ್ರಿಗೆ ಭಾಳ ಇಷ್ಟವಂತಿದ್ದು. ಇವ್ರ ತಂದೆಯಿಂದ ಕಲ್ತಿರೋದ ಸಾಬ್ರು ನೀವು? ನಮ್ಮ ಪರಂಪರೆ, ನಮ್ಮ ಮಂತನವೇ ಇದು. ಮಾಡಿ ಒಳ್ಳೇದಾಗಲಿ. ನಮಸ್ಕಾರ. ನಮಸ್ಕಾರ.